ಹೇಳಿ ಸರ್, ಬಿ.ಕೆ. ಹರಿಪ್ರಸಾದ್ ಅವರು ತಮ್ಮ ಮನೆಗೆ ಭೇಟಿ ಕೊಟ್ಟಂತ ವಿಶೇಷ ಏನು? ಅಧ್ಯಕ್ಷರಾಗಿ ಒಂದು 2 ತಿಂಗಳಾಗಿರ್ಬೇಕು ಹರಿಪ್ರಸಾದ್ ಅವರು. ಸೊ ನಾವು ಊರಲ್ಲಿರಲಿಲ್ಲ, ಭೇಟಿ ಆಗೋಕ್ಕೆ ಅವಕಾಶ ಇರಲಿಲ್ಲ. ಸೊ ಮೊನ್ನೆ ಅವ್ರನ್ನ ಪರ್ಸ್ನಲ್ ಆಗಿ ಹೋಗಿ ಭೇಟಿ ಆದಾಗ ಸೊ ತಂದೆಯವರ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಅವರು ಟ್ರೀಟ್ಮೆಂಟ್ ತಗೊತಾ ಇದ್ರು. ಹೇಗಿದ್ದಾರೆ ವಿಚಾರಿಸ್ಕೊಂಡಾಗ, ಇಲ್ಲ ನಾನು ಮನೆಗೆ ಬರ್ತೀನಿ, ಬಂದು ತಂದೆಯವ್ರನ್ನ ನೋಡಬೇಕು, ನಮ್ಮ ಆತ್ಮೀಯರು. ಅಂದರೆ ಅವ್ರಿಗೂ ತಂದೆಯವ್ರಿಗೂ ಆಲ್ಮೋಸ್ಟ್ 40-50 ವರ್ಷದಿಂದ ಒಂದು ಸಂಬಂಧ ಇದೆ. ಸಂಬಂಧಿಕರು ಆಗ್ತಾರೆ ಒಂದು ರೀತಿಯಲ್ಲಿ. ಪ್ಲಸ್ಸು ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರು ಅವರು. ಸೊ ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರ್ ಆಗಿರೋದ್ರಿಂದ ಅವ್ರನ್ನ ಭೇಟಿ ಆಗಬೇಕು. ಅವರು ಆತ್ಮೀಯತೆ ಒಬ್ರಿಗೊಬ್ರಿಗೆ ಚೆನ್ನಾಗಿರೋದ್ರಿಂದ ಪರ್ಸ್ನಲ್ ವಿಸಿಟ್ ಇವತ್ತು ಬಂದಿದ್ದಾರೆ. ಬಂದು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಫಾಲೋವರ್ಸ್ನೆಲ್ಲ ಮಾತಾಡಿಸ್ಕೊಂಡು ಸಾಮೂಹಿಕವಾಗಿ ಹೋಗಿದ್ದಾರೆ. ಸರ್, ಡಿಸಿಸಿ ಅಧ್ಯಕ್ಷ ಆಯ್ಕೆ ಬೆನ್ನಲ್ಲೇ ಅವರು ತಮ್ಮ ಮನೆಗೆ ಭೇಟಿ ಕೊಟ್ಟಂತದ್ದು ಚಿಕ್ಕಬಳ್ಳಾಪುರ ಒಂದು ಜನರಲ್ಲಿ ಒಂದು ಕುತೂಹಲ ಕೆರಳಿಸಿದೆ. ಏನ್ ಹೇಳ್ತೀವಿ, ರಾಜಕೀಯ ಏನಾದ್ರು ಚರ್ಚೆ ಆಯ್ತು? ಇದು ರಾಜಕೀಯ ಚರ್ಚೆಗಲ್ಲ ಬಂದಿರೋದು, ಅವ್ರ ವೈಯಕ್ತಿಕ ಉದ್ದೇಶದಿಂದ ಬಂದಿರೋ ಇವತ್ತು. ಸೊ ಅವ್ರು ರಾಜಕೀಯ ಚರ್ಚೆ ಏನಾಗಿಲ್ಲ. ಸೊ ರಾಜಕೀಯ ಚರ್ಚೆ ಮಾಡುವಂಥ ಅವಶ್ಯಕತೆಯೂ ಇವಾಗ ಸದ್ಯಕ್ಕಿಲ್ಲ ಇಲ್ಲಿ. ಸೊ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದೀವಿ, ಬಟ್ ತಟಸ್ಥವಾಗಿದ್ದೀವಿ. ಬಟ್ ಒಂದು ಅಧ್ಯಕ್ಷರು ಬಂದಾಗ ಅವ್ರ ಗೌರವ ಕೊಡಬೇಕಾಗ್ತದೆ. ಆ ಗೌರವ ಎಲ್ಲರೂ ಚಿಕ್ಕಬಳ್ಳಾಪುರದ ಜನತೆ ಪರವಾಗಿ ನಾವು ನೀಡಿದ್ದೀವಿ. ಮಿಕ್ಕಿದವರು ಬಂದಿದ್ದಾರೆ. ಡಿಸಿಸಿ ಒಂದು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಶ್ಯಾಮ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ಹರಡಾಡ್ತಾ ಇದೆ. ಯಾವಾಗಲೂ ಇರ್ತದೆ, ಏನೋ ನಾವು ಬಂದಾಗ ಹೆಸರು ಬಂದೇ ಬರ್ತದೆ. ಅದು ಪ್ರೀತಿ ವಿಶ್ವಾಸ. ಕಾಂಗ್ರೆಸ್ ಅವರು ಒಬ್ಬರೇ ಅಲ್ದಿರ ಚಿಕ್ಕಬಳ್ಳಾಪುರ ಜನತೆ ಕೊಟ್ಟಿರೋ ಪ್ರೀತಿ ವಿಶ್ವಾಸ ಅದು. ಡಿಸಿಸಿ ಏನು AICCಯಿಂದ ಬಂದು ಪಾಲಕ್ ವರ್ಮ ಅವರು ನಿನ್ನೆ ಎಲ್ಲ ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ ಅಂತ ಗೊತ್ತಾಯಿತು. ನಾವೇನು ಸದ್ಯಕ್ಕೆ ಅಪ್ಲಿಕೇಶನ್ ಏನು ಹಾಕಿಲ್ಲ, ಬಟ್ ಒತ್ತಡ ಇದೆ, ಎಲ್ಲರ ಒತ್ತಡ ಇದೆ ಮಾಡಿ ಅಂತ. ದೊಡ್ಡವ್ರ ಹತ್ರನೂ ಡಿಸ್ಕಸ್ ಮಾಡಿ ಆಮೇಲೆ ಡಿಸಿಷನ್ ತಗೋಣ. ಅದೇ ಹೇಳ್ದಲ್ಲ, ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಡಿಸಿಷನ್ ತಗೋಣ. ಈಗ ನಿನ್ನೆ ಶಾಸಕರು ಹೇಳ್ತಾರೆ, ನಿನ್ನೆ ಶಿವಶಂಕರ್ ರೆಡ್ಡಿ ಅವರು ಕೂಡ ರೇಸ್ ಅಲ್ಲಿ ಇದ್ದಾರೆ. ಅವ್ರಿಗೂ ಮತ್ತೆ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಅವ್ರಿಗೂ ತೀವ್ರ ಪೈಪೋಟಿ ಇದೆ ಅಂತ ಇರಲಿ, ಏನು ಎಲ್ಲರಿಗೂ ಇದೆ. ಯಾರಿಗೆ ಬೇಕಂದ್ರೂ ಹಾಕ್ಬೋದು, ಯಾರಿಗೆ ಸಿಗ್ತದೋ ಅವ್ರಿಗೆ ಫೈನಲ್ಲು. ಇವಾಗ ಆ ಟೈಮಲ್ಲಿ MLA ಎಲೆಕ್ಷನಲ್ಲಿ ನಾನು ಇದ್ದೆ. 4 ವರ್ಷ 5 ವರ್ಷ ಸತತವಾಗಿ ಕೆಲಸ ಮಾಡಿದೆ. ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಆಯಿತು. ಅದರಿಂದ ಏನೇನು ವ್ಯತ್ಯಾಸ ಆಯಿತಾ? ಗೆಲ್ಬೇಕಾಗಿತ್ತು, ಗೆದ್ದು ಬಂದಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಶಿವಶಂಕರ್ ರೆಡ್ಡಿ ಅವ್ರು ನಿಲ್ತಾರೆ ಅಂದರೆ ಒಳ್ಳೆಯದು, ಗಂಗರೆ ಕಾಲುವೆ ಅವ್ರು ನಿಲ್ತಾರೆ ಅಂದರೆ ಒಳ್ಳೆಯದು. ಎಲ್ಲ ಪಾರ್ಟಿ ಅವರೇ ಅಲ್ವಾ.